ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಣ್ಣು ಮುಂದೆ ಟೂರ್ ಎಸ್ ಡಿಸೈರ್ ಟೂರ್ ಎಸ್ ಗಾಡಿ ಇದೆ. ಸೊ ಇದು ಬಂದ್ಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಸೊ ಅದ್ರ ಜೊತೆಗೆ ನಿಮಗೆ CNG ಕೂಡ ಸಿಗುತ್ತೆ. ಪೆಟ್ರೋಲಲ್ಲಿ ನೀವು ಮೈಲೇಜ್ ನೋಡಿದ್ರೆ ಹೈವೇಲಿ 24ವರೆಗೂ ಕೊಡುತ್ತೆ. ಸಿಟಿಲಿ ಓಡಿಸ್ತೀರಾ ಅಂದರೆ ಆವ್ರೇಜ್ ಆಗಿ ಒಂದು 18ಇಂದ 20ವರೆಗೂ ಬಂದೇ ಬರುತ್ತೆ. CNGಲಿ ನೋಡ್ತೀರಾ ಅಂತಂದರೆ ಹೈವೇಲಿ 34ವರೆಗೂ ಸಿಗುತ್ತೆ. ಹಾಗೆ ಸಿಟಿಲಿ ನೀವು ಓಡಿಸ್ತೀರ ಅಂತಂದರೆ 27-30ವರೆಗೂ ಬಂದೇ ಬರುತ್ತೆ. ಸೊ ಯಾರೆಲ್ಲ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಗಾಡಿ ನೋಡ್ತಾ ಇದ್ದೀರೋ ಇದು ಒನ್ ಆಫ್ ದ ಬೆಸ್ಟ್ ಕಾರು. ಯಾಕಂದರೆ ಇದರಲ್ಲಿ ನೀವು ಪೆಟ್ರೋಲ್ಗೆ ಮತ್ತು ಸರ್ವಿಸ್ಗೆ ನೋಡೋದಾದರೆ ಕಡಿಮೆ ಖರ್ಚಿರುತ್ತೆ. ಸೊ ದುಡ್ಡನ್ನ ನೀವು ಜಾಸ್ತಿ ದುಡ್ಕೊಂಡು ಹೋಗ್ಬೋದು. ನೀವು ಬೇರೆ ಗಾಡೀಲಿ ನಿಮಗೆ 16-17 ಮೈಲೇಜ್ ಕೊಟ್ಟರೆ, ಇದು ವಿತ್ CNGಲಿ 30+ ಕೊಟ್ಟರೆ, ಸೊ ನೀವು ಫ್ಯೂಲ್ ಎಕ್ಸ್ಪೆನ್ಸಿವ್ ಅಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ನೀವೇನಾದರೂ ಕಂಪ್ನಿಗೆ ಅಟ್ಯಾಚ್ ಮಾಡಿಸ್ತೀನಿ ಅಂತ ಅಂದರೆ ವೀಕ್ಲಿ 5 ಡೇಸ್ ನಿಮ್ಗೆ ವರ್ಕ್ ಇರುತ್ತೆ. ಅದಾದಮೇಲೆ ಸ್ಯಾಟರ್ಡೆ ಸಂಡೇ ನಿಮಗೆ ರಜೆ ಇರುತ್ತೆ. ನೀವು ರೆಸ್ಟ್ ಮಾಡ್ದಂಗೆ ಏನಾದರೂ ನೀವು ಸ್ಯಾಟರ್ಡೆ ಸಂಡೇನೂ ಓಲಾ ಒಬ್ಬರು ನೀವು ಮಾಡ್ತೀರಂತ ಅಂದರೆ ತಿಂಗಳಿಗೆ ಏನಿಲ್ಲ ಅಂದ್ರೂ 1,00,000 ಮೇಲೆ ದುಡಿಬೋದು. ಒಂದು ಆವ್ರೇಜ್ ಆಗಿ 1,00,000 ಅಂದ್ಕೊಂಡ್ರು ಕೂಡ ಖರ್ಚು ಗಿರ್ಚು ಪೆಟ್ರೋಲ್ ಅದು ಇದು ಸರ್ವಿಸ್ ಎಲ್ಲ ತೆಗೆದ್ರೆ 50% ತೆಗೆದ್ರೆ ಇನ್ನು 50% ಅಂದ್ಕೊಂಡ್ರು 50,000 ನೀವು ಪ್ರತಿ ತಿಂಗಳು ಇದರಲ್ಲಿ ಅರ್ನ್ ಮಾಡ್ಬೋದು. ಸೊ ಅದು ಬಿಟ್ಟು ನೀವು ಹೆಡ್ ಲ್ಯಾಂಪ್ ನೋಡ್ತೀರಂತ ಅಂದರೆ ಸ್ವಲ್ಪ ತುಂಬ ಮಾಡ್ರೇಷನ್ ಆಗಿದೆ. ಸೇಮ್ ಲೈಕ್ ಆಡಿ ಕಾರಲ್ಲಿರಲ್ವ, ಸೇಮ್ ಅದೇ ಥರ ಬರುತ್ತೆ. ಒಂಥರ ಲಕ್ಸುರಿ ಲುಕ್ ಬರುತ್ತೆ ಫ್ರಂಟ್ ಆಫಲ್ಲಿ ನೀವು ನೋಡ್ತಾ ಇದ್ರೆ. ಸೊ ನೀವು ನೋಡ್ತಿರ್ಬೋದು ಸುಜುಕಿ ಸಿಂಪಲ್ ಕೂಡ ಇದೆ. ಈ ಗಾಡೀಲಿ ಹೆಡ್ ಲ್ಯಾಂಪ್ ಬರುತ್ತೆ, ಫಾಗ್ ಲ್ಯಾಂಪ್ ಬರೋಲ್ಲ. ಫಾಗ್ ಲ್ಯಾಂಪ್ ನೀವು ಬೇಕು ಅಂತ ಅಂದರೆ ಆಕ್ಸೆಸರೀಸಲ್ಲಿ ನೀವು ಹಾಕ್ಸ್ಕೋಬೇಕಾಗುತ್ತೆ. ಸೊ LED ಲ್ಯಾಂಪ್ ಬರುತ್ತೆ. ಲುಕ್ ಕೂಡ ತುಂಬ ಮಾಡ್ರೇಷನ್ ಆಗಿದೆ, ತುಂಬ ಸ್ಪೋರ್ಟ್ಸಿ ಲುಕ್ ಆಗಿದೆ. ಮುಂದೆನೂ ನೋಡ್ತಾ ಇರ್ಬೋದು, ಲುಕ್ಕು ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನೀವು ಬೇಸಿಕಲಾಗಿ ನೋಡ್ತೀನಿ ಅಂತಂದರೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಮೇನ್ ಅಡ್ವಾಂಟೇಜ್ ಅದು. ABS ಬರುತ್ತೆ, EBD ಬರುತ್ತೆ, ESP ಬರುತ್ತೆ. ಸೊ ಈ ಒಂದು ಬೇಸ್ ಮಾಡಲಲ್ಲಿ ಇಷ್ಟು ಸೇಫ್ಟಿ ಪರ್ಪಸ್ ಫೀಚರ್ಸ್ ಕೊಟ್ಟಿರೋದು ಸೊ ಮಾರುತಿಯವ್ರಿಗೆ ಟ್ಯಾಂಕ್ಸ್ ಹೇಳಬೇಕು. ಅದಾದಮೇಲೆ ನೀವು ಟೈರ್ ನೋಡ್ತಾ ಇರ್ಬೋದು. ಟೈರ್ ಕೂಡ ವಿಡ್ತು 165 ಬರುತ್ತೆ, ಬಾರ್ 80 ಆರ್ ರಿಮ್ 14 ಬರುತ್ತೆ. ವೀಲ್ ಕ್ಯಾಪ್ ಹಾಕ್ಸ್ಕೊಂಡಿದ್ದಾರೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು. ಇಂಡಿಯನ್ ರೋಡ್ಗೆ ಡೋರ್ ಮೋಲ್ಡಿಂಗ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಆಕ್ಸೆಸರೀಸಲ್ಲಿ. ಸೊ ಡಂಟು ಡ್ಯಾಮೇಜ್ ಆಗಬಾರ್ದು ಅಂತ. ಅದಾದಮೇಲೆ ನೀವು ಮಿರರ್ ನೋಡ್ಬೋದು, ಬ್ಲ್ಯಾಕ್ ಕಲರ್ ಇರುತ್ತೆ. ಯಾಕಂದರೆ ಇದು ಬೇಸ್ ಮಾಡಲ್ಲಲ್ವಾ, ಸೊ ಅದಕ್ಕಾಗಿ. ಮತ್ತು ಇದರಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಡಿಸೈರ್ ಮಿಡ್ ವರ್ಷನಲ್ಲಿ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇದು ಡೋರ್ ವೈಸರು, ಮಳೆ ಏನಾದರೂ ಬಂದರೆ ನೀರು ಒಳಗೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು. ಹ್ಯಾಂಡಲ್ ಬಾರ್ ಕೂಡ ಅಷ್ಟು ಬ್ಲ್ಯಾಕ್ ಆಗೇ ಬರುತ್ತೆ. ಮತ್ತು ಪೆಟ್ರೋಲ್ ಮತ್ತು CNG ಸೊ ಎರಡೂ ಆಪ್ಷನ್ನು ಇದ್ರ ಒಳಗಡೆ ಇರುತ್ತೆ. ಹಿಂದ್ಗಡೆ ನೀವು ನೋಡ್ತಿರ್ಬೋದು, ಲುಕ್ಕು ತುಂಬ ಚೆನ್ನಾಗಿದೆ. ಟೈಲ್ ಲ್ಯಾಂಪ್ ನೋಡಿ. ಸೊ ನೀವು ನೋಡ್ತಿರ್ಬೋದು ಡಿಸೈರ್ ಟೂರ್ ಎಸ್. ಅದಾದಮೇಲೆ ನಿಮಗೆ ಬ್ಯಾಕಲ್ಲಿ ಸೆನ್ಸರ್ ಬರುತ್ತೆ, ರೇರ್ ಸೆನ್ಸರು. ಸೊ ಅದೊಂದು ಗುಡ್ ಫ್ಯೂಚರು. ಇದು ಬಂದ್ಬಿಟ್ಟು ಟ್ರಂಕ್ ಲೈಟ್ ಪ್ರೊಟೆಕ್ಟರ್ ಅಂತ. ನೀವೇನಾದರೂ ಡಿಕ್ಕಿಲಿ ಏನಾದರೂ ಐಟಮ್ ಇಟ್ಕೊಂಡ್ರೆ ಅದನ್ನು ಹೊರಗೆ ತೆಗಿಬೇಕಾದ್ರೆ ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅದನ್ನು ಹಾಕಿರ್ತಾರೆ. ಟೈಲ್ ಲ್ಯಾಂಪು ತುಂಬ ಚೆನ್ನಾಗಿದೆ, ಎಲ್ಲ ಓಕೆ. ಸೊ ಅದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೊಂದು. ಇದು ಫಾಗ್ ರಿಮೂವರು. ಹಿಮ ಏನಾದರೂ ಕಟ್ಕೊಂಡಿದ್ರೆ ಸೊ ಅದು ಹೀಟಿಂದ ಅದು ಕರಗುತ್ತೆ. ಕರಗಿ ನಿಮಗೆ ಹಿಂದ್ಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ವ್ಯೂ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಸುಜುಕಿ ಲೋಗೋ ನೋಡ್ತಾ ಇರ್ಬೋದು. ಹಿಂದ್ಗಡೆ ಪಾರ್ಕಿಂಗ್ ಸೆನ್ಸರ್ ಲೈಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಗಾಡಿದು ಕೀ ನೋಡೋದಾದರೆ ಈ ಥರ ಇರುತ್ತೆ. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದರಲ್ಲೇ ಬರುತ್ತೆ. ಸೊ ಇದೊಂದು ಫೀಚರ್ ಇದರಲ್ಲಿ ಆ್ಯಡ್ ಆಗಿದೆ. ಅದಾದಮೇಲೆ ನೀವು ಹಿಂದ್ಗಡೆ ಡಿಕ್ಕಿಲಿ ನೋಡೋದಾದರೆ ಸ್ಪೇಸ್ ಈ ಥರ ಇರುತ್ತೆ. ಪೆಟ್ರೋಲಲ್ಲಿ ನಿಮಗೆ ಫುಲ್ ಸ್ಪೇಸ್ ಸಿಗುತ್ತೆ. CNGಲಿ ಆದರೆ ನಿಮಗೆ ಸ್ಪೇಸ್ ಸಿಗೋಲ್ಲ. ಅದರಲ್ಲೂ ಕೂಡ ಸ್ವಲ್ಪ ನಿಮಗೆ ಸ್ಪೇಸ್ ಸಿಗುತ್ತೆ. ಏನಾದರೂ ಒಂದು ಸಣ್ಣ ಪುಟ್ಟ ಬ್ಯಾಗು ಏನಾದರೂ ಇಟ್ಕೋಬೋದು. ಸ್ವಲ್ಪ ವೈಡಾಗಿ ಬರುತ್ತೆ.
ಮಾರುತಿಲಿ ಡಿಸೈರ್ ವೆಹಿಕಲ್ ಬೂಟ್ ಸ್ಪೇಸು ಸ್ವಲ್ಪ ವೈಡಾಗಿ ಬರುತ್ತೆ, ನೀವು ನೋಡ್ತಿರ್ಬೋದು. CNG ನಿಮಗೆ 9.5 ಸಮಥಿಂಗ್ ಏನೋ ಬರುತ್ತೆ. ಸೊ ನಿಮಗೆ ಆಲ್ಮೋಸ್ಟು 8.5 8.7ವರೆಗೂ ನಿಮಗೆ CNGನ ಫಿಲ್ ಮಾಡ್ಕೋಬೋದು. ತುಂಬ ಸ್ಮೂತಾಗಿ ಕ್ಲೋಸ್ ಆಯಿತು. ಸೊ ಒಳಗೆ ನೀವು ನೋಡೋದಾದರೆ ಮೇಯ್ನಾಗಿ ನಿಮಗೆ ಪವರ್ ವಿಂಡೋ ಸಿಗ್ತಾಯಿದೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಸಿಗ್ತಿದೆ. ಆದರೆ ಮಿರರ್ ಅಡ್ಜಸ್ಟ್ಮೆಂಟು ಸಿಗಬೇಕಾಗಿತ್ತು, ಅದು ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು. ಸೊ ಹೊರಗಡೆ ಕ್ಯಾಬಿನೆಲ್ಲ ಲುಕ್ ನೋಡಿದ್ರೆ ಈ ಥರ ಇದೆ. ಅದಾದಮೇಲೆ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟು ಕೂಡ ಬರುತ್ತೆ. ಸೀಟ್ ಸ್ವಲ್ಪ ಲಕ್ಸುರಿ ಆಗಿದೆ. ಹಿಂದ್ಗಡೆ ನೋಡ್ತಿರ್ಬೋದು. ಸೊ ಹಿಂದ್ಗಡೆ ಕುತ್ಕೊಳ್ತೀರಂತಂದರೆ ಅವ್ರಿಗೂ ಕೂಡ ಕಂಫರ್ಟಬಲ್ ಇರುತ್ತೆ. ಬ್ಯಾಕ್ ಸೈಡು ಫ್ರಂಟು ಅಡ್ಜಸ್ಟ್ಮೆಂಟ್ ಇದೆ ಸೀಟಲ್ಲಿ. ಮಾರುತಿಯವರು ಸ್ವಲ್ಪ ಸೀಟಲ್ಲಿ ಫೀಚರ್ಸ್ನ ಆ್ಯಡ್ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಬಟನ್ಸ್ ನೀವು ಆ್ಯಡ್ ಮಾಡ್ಕೋಬೋದು, ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಂದರೆ. ಟ್ಯಾಕೋಮೀಟರ್ ನೋಡ್ತಿರ್ಬೋದು, ಸ್ಪೀಡೋಮೀಟರ್ ಇದೆ. ಮತ್ತು ಸ್ಟೇರಿಂಗಲ್ಲಿ ನೀವು ನೋಡ್ತೀರಾ ಅಂತಂದರೆ ನಿಮಗೆ ಆಡಿಯೋ ಮೌಂಟೆಡ್ ಕಂಟ್ರೋಲರ್ ಏನೂ ಸಿಗೋದಿಲ್ಲ. ಅದೇನಾದರೂ ಬೇಕಿದ್ರೆ ನೀವು ಮಿಡ್ ವರ್ಷನ್ ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಸಿಸ್ಟಮ್ ಹಾಕೊಳ್ಳೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 7 ಇಂಚಸ್ 9 ಇಂಚಸ್ವರೆಗೂ ನೀವು ಸಿಸ್ಟಮ್ ಹಾಕೋಬೋದು. ಪಾರ್ಕಿಂಗ್ ಲೈಟ್ ನೋಡ್ತಾ ಇರ್ಬೋದು. ಮ್ಯಾನ್ಯುವಲ್ AC ಬರುತ್ತೆ. ಡಿಸೈನ್ ಎಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಮಾಡ್ರೇಷನ್ಗೆ ಕೊಟ್ಟಿದ್ದಾರೆ. ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಫೀಚರ್ಸ್ನ ಆ್ಯಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಈ ವೇರಿಯಂಟ್ಗೆ. ಸೊ ಇಷ್ಟು ಫೀಚರ್ಸ್ಗಳು ನಿಮಗೆ ಟೂರ್ ಎಸ್ ವೆಹಿಕಲಲ್ಲೇ ಸಿಗ್ತಾಯಿದೆ. ಅದಾದರೆ ನೀವು ಕ್ಯಾಬ್ರಿಯಲ್ಲಿ ನೋಡ್ತೀರಾ ಅಂದರೆ ಡ್ಯೂಯಲ್ ಕಲರ್ ಬರುತ್ತೆ, ಕ್ರೀಮ್ ಕಲರ್ ಮತ್ತು ಬ್ಲ್ಯಾಕ್ ಕಲರು. ಇದು ಲುಕ್ಕು ಸ್ವಲ್ಪ ಲಕ್ಸುರಿಯಾಗಿ ಕೊಡುತ್ತೆ. ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು. ಅದಾದಮೇಲೆ ನೀವು ಮಿರರ್ ನೋಡ್ಬೋದು. ಸೊ ಬೇಸಿಕ್ ಮಾಡಲ್ಗೆ ಏನು ಬೇಸಿಕ್ಕಾಗಿ ಕೊಡಬೇಕೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಕ್ಯಾಬಿನಲ್ಲಿ ನಿಮಗೆ ಲೈಟ್ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ಪ್ಯಾನಿಕ್ ಬಟನು, GPS. ಸಪೋಸ್ ಏನಾದರೂ ಡ್ರೈವರಿಂದ ನಮಗೇನಾದರೂ ತೊಂದರೆ ಆದರೆ, ಅಂದರೆ ಪ್ಯಾಸೆಂಜರ್ಗೆ ಏನಾದರೂ ತೊಂದರೆ ಆದರೆ, ಸೊ ಆ ಟೈಮಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಆಗುತ್ತೆ ಹಂಗಂತಾರೆ. ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅದು ನಮ್ಮ ಇಂಡಿಯಾದಲ್ಲಿ ಅದು ಇನ್ನೂ ಗೊತ್ತಿಲ್ಲ. ಕಪ್ ಹೋಲ್ಡರ್ ಇದೆ. ತುಂಬ ಬೇಸಿಕ್ಕಾಗಿ ಎಷ್ಟು ಕೊಡಬೇಕೋ ಅಷ್ಟು ಡೀಸೆಂಟಾಗಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಚಾರ್ಜರು ಆಪ್ಷನ್ ಇದೆ. ಲೆಗ್ ರೂಮ್ ನೋಡ್ತಿರ್ಬೋದು, ತುಂಬ ವೈಡಾಗಿದೆ, ಚೆನ್ನಾಗಿದೆ. ಸೊ ಏನಕ್ಕೆ ಡಿಸೈರ್ ವೆಹಿಕಲ್ನ ತೊಗೊಳ್ತಾರೆ ಅಂದರೆ ಇದೇ ರೀಸನ್ಗೋಸ್ಕರನೇ. ನಿಮಗೆ ಕಂಫರ್ಟಬಲು ಮೇನ್ ಮ್ಯಾಟ್ರ್ ಆಗುತ್ತೆ. ಸೊ ಹಿಂದ್ಗಡೆ ಆರಾಮಾಗಿ ಕುತ್ಕೊಂಡು ನೀವು ಲಾಂಗ್ ಡ್ರೈವ್ವರೆಗೂ ಹೋಗ್ಬೋದು. ಸೊ ಇಷ್ಟು ಈ ಫೀಚರು ಇದ್ರಲ್ಲಿ ಆ್ಯಡ್ ಆಗಿದೆ. ಇನ್ನೊಂದು ಹೇಳಬೇಕು, ಈ ಗಾಡೀಲಿ ನಿಮಗೆ 80 ಸ್ಪೀಡು ಲಾಕ್ ಆಗುತ್ತೆ. ಸಿಟಿಲಿ ನೀವು ಆಲ್ಮೋಸ್ಟು 50ಇಂದ 60ವರೆಗೂ ಮಾತ್ರ ಯೂಸ್ ಮಾಡ್ತೀರಾ, 80 ಸ್ಪೀಡ್ಗೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಲಾಂಗ್ ಏನಾದರೂ ನೀವು ಓಡಿಸ್ತೀರ ಅಂತ ಅಂದರೆ ತುಂಬ ಲಾಂಗ್ ಜರ್ನಿ ಆಗುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ ಓಡಿಸ್ಬೇಕಾದ್ರೆ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಸೊ ಪವರ್ ಕೂಡ ಕಮ್ಮಿ ಇರೋದ್ರಿಂದ ಇದು ಸಿಟಿಗೆ ಮಾಡಿಸಿದಂಥ ಗಾಡಿ. ಸೊ ಇದನ್ನೆಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಯಾರಾದರೂ ವೆಹಿಕಲ್ ನೋಡ್ತಾ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.